ಸಮಸ್ತ ನನ್ನ ಎಲ್ಲ ಪ್ರೀತಿಯ ಯೂಟ್ಯೂಬ್ ವಾಹಿನಿಯ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು. ವೀಕ್ಷಕರೇ, ಇಂದಿನ ಈ ವಿಶೇಷವಾದಂತಹ ಸಂಚಿಕೆಯಲ್ಲಿ ಒಂದು ವಿಶೇಷವಾದಂತಹ ಒಂದು ವಶೀಕರಣ ಯಂತ್ರವನ್ನು ಯಾವ ರೀತಿಯಾಗಿ ಮಾಡುವುದು, ಒಂದು ಸುಲಭ ವಿಧಾನದಲ್ಲಿ ನಾವು ಇಷ್ಟಪಟ್ಟಂತಹ ಸ್ತ್ರೀ ಆಗಿರ್ಬೋದು ಅಥವಾ ಪುರುಷ ಆಗಿರ್ಬೋದು, ಯಾವ ರೀತಿಯಲ್ಲಿ ಕೇವಲ ಒಂದು ದಿನದಲ್ಲಿ ನಮ್ಮ ವಶದಲ್ಲಿ ಬರುವ ಹಾಗೆ ನಮಗೆ ವಶೀಕರಣ ಹೇಗೆ ಮಾಡೋದು ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ. ವೀಕ್ಷಕರೇ, ಈ ಒಂದು ವಶೀಕರಣ ಅನ್ನೋದು ತುಂಬ ಒಳ್ಳೆಯದು. ಅದನ್ನು ಕೆಟ್ಟ ಕೆಲಸಗಳಿಗೆ ಉಪಯೋಗಿಸೋದಕ್ಕೆ ಹೋಗಬೇಡಿ, ಕೇವಲ ಒಳ್ಳೆಯ ಕೆಲಸಗಳಿಗೆ ಮಾತ್ರ ಅದನ್ನು ಉಪಯೋಗಿಸಿ ಅಂತ ಹೇಳ್ತಾ ಇಂದಿನ ಈ ವಿಶೇಷ ಸಂಚಿಕೆಯನ್ನು ಪ್ರಾರಂಭಿಸೋಣ. ನೀವು ಇನ್ನೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಬೆಲ್ ಐಕಾನ್ ಇದೆ, ಕ್ಲಿಕ್ ಮಾಡಿಕೊಳ್ಳಿ. ಇದರಿಂದ ನಾವು ಮಾಡುವಂತಹ ವಿಡಿಯೋಗಳನ್ನು ಮೊದಲು ನೀವೇ ನೋಡ್ಬೋದು. ವೀಕ್ಷಕರೇ, ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯಾದಂತಹ ಕಠಿಣ ಸಮಸ್ಯೆಗಳು ನಿಮ್ಮನ್ನು ಕಾಡ್ತಾ ಇದ್ದರೆ ಸ್ಕ್ರೀನ್ ಮೇಲೆ ನಮ್ಮ ನಂಬರ್ ಬರ್ತಾ ಇದೆ, ಕರೆ ಮಾಡಿ ಮುಕ್ತವಾಗಿ ಮಾತನಾಡಿ. ವೀಕ್ಷಕರೇ, ಶೀಘ್ರದಲ್ಲೇ ಫೋನಿನ ಮುಖಾಂತರ ಶತಸಿದ್ಧ ಶಾಶ್ವತ ಪರಿಹಾರ ಮಾಡಿಕೊಡ್ತೇವೆ. ಅದೇ ರೀತಿಯಾಗಿ ಈ ಒಂದು ವಶೀಕರಣ ಮಾಡೋದಕ್ಕೆ ನಿಮಗೆ ಗೊತ್ತಾಗಲಿಲ್ಲ ಆಯಿತು ಅಂತಂದರೆ ಖಂಡಿತವಾಗ್ಲೂ ಯಾವ ರೀತಿ ಒಂದು ವಶೀಕರಣ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ವೀಕ್ಷಕರೇ, ಹಾಗಾದರೆ ಬನ್ನಿ ಇಂದಿನ ಈ ಸಂಚಿಕೆಯನ್ನು ಪ್ರಾರಂಭಿಸೋಣ. ವೀಕ್ಷಕರಿಗೆ ಈ ಒಂದು ವಿಷಯವನ್ನು ತಿಳಿಸೋದಕ್ಕೆ ಇಷ್ಟಪಡ್ತೇನೆ. ಇದನ್ನು ಕೆಟ್ಟ ಕೆಲಸಗಳಿಗೆ ಉಪಯೋಗಿಸೋದಕ್ಕೆ ಹೋಗಬೇಡಿ, ಕೇವಲ ಒಳ್ಳೆಯ ಕೆಲಸಗಳಿಗೆ ಮಾತ್ರ ಉಪಯೋಗಿಸಿ. ವೀಕ್ಷಕರೇ, ಈ ಒಂದು ವಶೀಕರಣ ಮಾಡೋದಕ್ಕೆ ಯಾವ ಯಾವ ವಸ್ತುಗಳ ಉಪಯೋಗ ಇದೆ ಅಂತ ನೋಡೋದಾದರೆ, ಒಂದು ನಿಂಬೆಯ ಹಣ್ಣನ್ನು ತೆಗೆದುಕೊಂಡು ಆ ನಿಂಬೆ ಹಣ್ಣಿನ ಮೇಲೆ ನೋಡಿ, ಈ ರೀತಿಯಾದಂಥ ಒಂದು ನಿಂಬೆ ಹಣ್ಣನ್ನು ತೆಗೆದುಕೊಂಡು ಆ ನಿಂಬೆ ಹಣ್ಣಿನ ಮೇಲೆ ನೀವು ಇಷ್ಟಪಟ್ಟುವಂತಹ ನಿಮ್ಮ ಇಷ್ಟದ ಯಾರನ್ನು ವಶೀಕರಣ ಮಾಡ್ಕೋಬೇಕು ಅಂತ ಇರ್ತೀರಲ್ಲ, ಅವರ ಹೆಸರಿನ ಮೊದಲ ಅಕ್ಷರವನ್ನು ನೀವು ಈ ನಿಂಬೆಯ ಮೇಲೆ ಬರೀಬೇಕಾಗ್ತದೆ. ಅವರ ಹೆಸರಿನ ಮೊದಲನೆಯ ಅಕ್ಷರವನ್ನು ನೀವು ಇದರ ಮೇಲೆ ಬರೀಬೇಕಾಗ್ತದೆ. ಉದಾಹರಣೆಗೆ, ನೀವು ಯಾರನ್ನು ವಶೀಕರಣ ಮಾಡ್ಕೋಬೇಕು ಅಂತ ಇರ್ತೀರಲ್ಲ, ಅವರ ಹೆಸರು ಏನಾದರೂ ವನಿತಾ ಅಂತ ಆಗಿದ್ದರೆ ವ ಅಂತ ಈ ರೀತಿಯಾಗಿ ಬರ್ಕೊಳ್ಳಿ. ವೀಕ್ಷಕರೇ, ನೋಡಿದ್ರಲ್ಲ. ಅಥವಾ ವಿನೋದ ಅಂತ ಆಗಿದ್ದರೆ ವಿ ಅಂತ ಬರ್ಕೊಳ್ಳಿ. ಈ ರೀತಿಯಾಗಿ ವ ಅಂತ ಬರ್ಕೊಳ್ಳಿ. ವೀಕ್ಷಕರೇ, ನೋಡಿ ಯಾವ ರೀತಿ ನಾನು ಇಲ್ಲಿ ಬರೆದಿದ್ದೇನೆ ಅಂತ. ಇಷ್ಟೇ ಸಿಂಪಲ್. ಈ ರೀತಿಯಾಗಿ ಬರ್ಕೊಳ್ಳಿ. ಬರೆದ ನಂತರ ಅಂಗಡಿಯಲ್ಲಿ ಕುಡಿಕೆ ಅಂತ ಕೇಳಿದ್ರೆ ಈ ರೀತಿಯಾದಂಥ ಒಂದು ಕುಡಿಕೆಯನ್ನು ಕೊಡ್ತಾರೆ, ಸರಿನಾ? ಆ ಕುಡಿಕೆಯ ಒಳಗಡೆ ಈ ಒಂದು ನಿಂಬೆಯನ್ನು ಹಾಕಿ ಅದರ ಮೇಲೆ ಸ್ವಲ್ಪ ಕುಂಕುಮ, ಹಾಗೆ ಒಂಚೂರು ಅರಸಿನವನ್ನು ಹಾಕಿಬಿಡಿ, ಸೇರಿಸಿಬಿಡಿ. ಹಾಗೆ 2 ಬೆಳ್ಳುಳ್ಳಿಯನ್ನು ಕೂಡ ಅದರೊಳಗಡೆ ಸೇರಿಸೋದಕ್ಕೂ ಮುಂಚೆ ಅದರಲ್ಲಿ ನಿಮ್ಮ ಹೆಸರನ್ನು ಬರೀಬೇಕಾಗ್ತದೆ. ಈ ಬೆಳ್ಳುಳ್ಳಿ ಕಾಳಲ್ಲಿ ನಿಮ್ಮ ಹೆಸರನ್ನು ಬರೀಬೇಕಾಗ್ತದೆ. ಉದಾಹರಣೆಗೆ ನಾನಿಲ್ಲಿ ಬರೀತಾ ಇದ್ದೇನೆ ನೋಡಿ. ಈ ರೀತಿಯಾಗಿ ನಿಮ್ಮ ಹೆಸರನ್ನು ಬರೆದು ಇದರೊಳಗಡೆ ಹಾಕಿ ಇನ್ನೊಂದು ನಿಂಬೆಯಲ್ಲೂ ಕೂಡ ನಿಮ್ಮದೇ ಹೆಸರನ್ನು ಬರೀರಿ. ವೀಕ್ಷಕರೇ, ನೋಡಿ, 2 ನಿಂಬೆ ಕಾಳಿನಲ್ಲೇ ನಿಮ್ಮ ಹೆಸರನ್ನು ಬರೆದು ಈ ರೀತಿಯಾಗಿ ಒಳಗಡೆ ಹಾಕಿಬಿಡಿ, ಸರಿನಾ? ಈ ರೀತಿಯಾಗಿ ಒಳಗಡೆ ಹಾಕಿದ ನಂತರದಲ್ಲಿ ಒಂದು ಕೆಂಪು ವಸ್ತ್ರವನ್ನು ನೀವು ತಗೋಬೇಕಾಗುತ್ತೆ. ಒಂದು ಕೆಂಪು ವಸ್ತ್ರವನ್ನು ಈ ರೀತಿಯಾಗಿ ತೆಗೆದುಕೊಂಡು, ಸರಿನಾ? ಒಂದು ಕೆಂಪು ವಸ್ತ್ರವನ್ನು ಈ ರೀತಿಯಾಗಿ ತೆಗೆದುಕೊಂಡು ಇದನ್ನು ಸಂಪೂರ್ಣವಾಗಿ ಈ ರೀತಿ ಮುಚ್ಕೋಬೇಕಾಗುತ್ತೆ. ವೀಕ್ಷಕರೇ, ಈ ರೀತಿಯಾಗಿ ಮುಚ್ಕೊಳ್ಬೇಕಾಗುತ್ತೆ. ಹಾಗೂ ಈ ರೀತಿಯಾಗಿ ಸಂಪೂರ್ಣವಾಗಿ ಬಂಧನಗೊಳಿಸಿ ನೋಡಿ. ಇದರಲ್ಲಿ ನೀವು ಇಷ್ಟಪಡುವಂಥವರ ಹೆಸರು ಕೂಡ ಇದೆ, ನಿಮ್ಮ ಹೆಸರು ಕೂಡ ಇದೆ. ಇಬ್ಬರ ಹೆಸರನ್ನು ಸೇರಿಸಿ ಈ ರೀತಿಯಾಗಿ ಬಂಧನವನ್ನುಗೊಳಿಸಲಾಗಿದೆ. ಬಂಧನವನ್ನುಗೊಳಿಸಬೇಕಾದ್ರೆ ಈ ಒಂದು ಮಂತ್ರವನ್ನು ನೀವು ಹೇಳಬೇಕಾಗುತ್ತೆ. ವೀಕ್ಷಕರೇ, ಯಾವುದ ಮಂತ್ರ ಅಂತ ನೋಡೋದಾದರೆ, ಓಂ ನಮೋ ವಶೀಕರಣಾಯ ಸ್ತ್ರೀಯನ್ನು ವಶೀಕರಣ ಆಗೋದಿದ್ರೆ ಇಷ್ಟ ಸ್ತ್ರೀ. ಓಂ ನಮೋ ವಶೀಕರಣಾಯ ಇಷ್ಟ ಸ್ತ್ರೀ ಅಥವಾ ಪುರುಷ
ಮಮ ವಶಾಯ ಅಂತ ಹೇಳಿ ನೀವು 44 ಬಾರಿ ಜಪ ಮಾಡಬೇಕಾಗುತ್ತೆ. ಯಾವ ಹೊತ್ತಿನಲ್ಲಿ ಮಾಡಬೇಕು ಅಂದರೆ ಇದನ್ನು ಮಠ ಮಧ್ಯಾಹ್ನ 12 ಗಂಟೆ ನಂತರ ಹಾಗೂ ಸಂಜೆ ಅಂದರೆ 4 ಗಂಟೆಯ ಒಳಗಡೆ ಈ ಸಮಯದಲ್ಲಿ ಈ ಒಂದು ವಶೀಕರಣವನ್ನು ಮಾಡೋದ್ರಿಂದ ನೀವು ಇಷ್ಟಪಟ್ಟಂಥ ಸ್ತ್ರೀ ಆಗಿರ್ಬೋದು, ಪುರುಷ ಆಗಿರ್ಬೋದು, ಕೇವಲ ಒಂದೇ ದಿನದಲ್ಲಿ ನಿಮಗೆ ವಶ ಆಗ್ತಾರೆ. ಹಾಗೂ ಇದನ್ನು ಒಂದು ಕಲ್ಪವೃಕ್ಷ ಅಂತ ಹೇಳುವಂತಹ ಒಂದು ತೆಂಗಿನ ಮರದ ಬುಡದಲ್ಲಿ ಇದನ್ನು ಹೂತು ಹಾಕಬೇಕಾಗುತ್ತೆ ವೀಕ್ಷಕರೇ. ಈ ರೀತಿಯಾಗಿ ಮಾಡೋದ್ರಿಂದ ನೀವು ಇಷ್ಟಪಟ್ಟಂಥ ಸ್ತ್ರೀ ಆಗಿರ್ಬೋದು, ಪುರುಷ ಆಗಿರ್ಬೋದು, ಒಂದು ದಿನದಲ್ಲಿ ನಿಮ್ಮ ವಶ ಆಗ್ತಾರೆ. ನಿಮಗೆ ಈ ವಶೀಕರಣ ಮಾಡೋದಕ್ಕೆ ಗೊತ್ತಾಗಲಿಲ್ಲ ಅಂತ ಅಂದರೆ ನಮಗೆ ಕರೆ ಮಾಡಿ ಯಾವ ರೀತಿ ಒಂದು ವಶೀಕರಣ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೇನೆ ವೀಕ್ಷಕರೇ. ಹಾಗೆ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳಿದ್ದರೂ ಕೂಡ ನಮಗೆ ಕರೆ ಮಾಡ್ಬೋದು. ಶತಸಿದ್ಧ ಶಾಶ್ವತ ಪರಿಹಾರ ಮಾಡಿಕೊಡ್ತೇವೆ ವೀಕ್ಷಕರೇ. ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಇದರಿಂದ ನಾವು ಮಾಡುವಂತಹ ವೀಡಿಯೋಗಳನ್ನು ಮೊದಲು ನೀವೇ ನೋಡ್ಬೋದು ವೀಕ್ಷಕರೇ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಈ ಕೂಡಲೇ ಒಂದು ಲೈಕನ್ನು ಕೊಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವೀಕ್ಷಕರೇ, ನಿಮಗೆ ಯಾವುದೇ ರೀತಿಯಾದಂಥ ಅನುಮಾನಗಳಿದ್ದರೆ ಖಂಡಿತವಾಗ್ಲೂ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ, ಉತ್ತರಿಸೋದಕ್ಕೆ ಪ್ರಯತ್ನ ಪಡ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು. ನಮಸ್ಕಾರ.